ಎಂಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಸ್ವಂತ ವಾಕ್ಯ ರಚನೆಯ ಬಗ್ಗೆ ತಿಳಿಯೋಣ. ಅದೇ ರೀತಿ ಈ ಒಂದು ಚಾನೆಲಲ್ಲಿ ಆಲ್ಮೋಸ್ಟ್ ತುಂಬ ಸ್ವಂತ ವಾಕ್ಯ ಪದಗಳನ್ನು ಬಳಸಲಾಗಿದೆ. ಒಂದನೇದಾಗಿ ಕುದುರೆ. ಕುದುರೆಯು ಅತ್ಯಂತ ವೇಗವಾಗಿ ಓಡುವ ಪ್ರಾಣಿಯಾಗಿದೆ. ದೇಶ. ನಮ್ಮ ದೇಶ ಭಾರತ. ಸೈನಿಕರು. ನಮ್ಮ ದೇಶವನ್ನು ಸೈನಿಕರು ಭದ್ರವಾಗಿ ಕಾಪಾಡುತ್ತಾರೆ. ಎತ್ತರ. ಜಿರಾಫೆಯು ಅತ್ಯಂತ ಎತ್ತರವಾದ ಪ್ರಾಣಿಯಾಗಿದೆ. ನಿಧಾನವಾಗಿ ಅಥವಾ ನಿಧಾನ. ಆಮೆಯು ನಿಧಾನವಾಗಿ ಚಲಿಸುವ ಪ್ರಾಣಿಯಾಗಿದೆ. ಕಪ್ಪು. ಆನೆಯು ಕಪ್ಪು ಬಣ್ಣದಿಂದ ಕೂಡಿದ ಪ್ರಾಣಿಯಾಗಿದೆ. ಹಸಿರು. ನಾವು ಆರೋಗ್ಯವಾಗಿರಲು ಅಥವಾ ಆರೋಗ್ಯವಂತರಾಗಿರಲು ಹಸಿರಾದ ತರಕಾರಿಗಳನ್ನು ತಿನ್ನಬೇಕು. ಅದ್ಭುತ. ಮೈಸೂರು ಅರಮನೆಯು ಅದ್ಭುತವಾದ ಸ್ಥಳವಾಗಿದೆ. ಅಥವಾ ನೀವು ಬೇರೆ ಯಾವುದಾದ್ರೂ ಪ್ಲೇಸ್ನಲ್ಲಿ ಆ್ಯಡ್ ಮಾಡ್ಕೋಬೋದು. ಗೋಲ್ ಗುಂಬಜ್ ಆಗಿರ್ಬೋದು ಅಥವಾ ಬೇರೆ ಯಾವುದು. ಶಿಕ್ಷಣ. ಇಂದಿನ ಶಿಕ್ಷಣ ಮಕ್ಕಳಿಗೆ ಅಗತ್ಯವಾಗಿದೆ. ಅಥವಾ ನಾವು ಶಿಕ್ಷಣದಿಂದ ಜ್ಞಾನವನ್ನು ಪಡೆಯಬಹುದು ಅದು ಬರಿಬೇಕು. ಸಾಧನೆ. ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು. ವ್ಯಾಸಂಗ. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೀನಿ. ಅಥವಾ ನೀವು ಯಾವ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ ಸೊ ಅದನ್ನು ಮೆನ್ಷನ್ ಮಾಡಿ. ಉಡುಗೊರೆ. ನನ್ನ ಹುಟ್ಟುಹಬ್ಬಕ್ಕೆ ನನ್ನ ತಂದೆ ಉಡುಗೊರೆಯನ್ನು ನೀಡಿದರು. ಅಥವಾ ನನ್ನ ಹುಟ್ಟುಹಬ್ಬಕ್ಕೆ ನನ್ನ ತಾಯಿ ಉಡುಗೊರೆಯನ್ನು ನೀಡಿದರು. ನನ್ನ ತಂಗಿ ಉಡುಗೊರೆ, ತಮ್ಮ ಏನು ಬರುತ್ತೆ ನೀವಲ್ಲಿ ಬರಿಬಹುದು. ಬೆತ್ತ. ನನ್ನ ಅಜ್ಜನ ಹತ್ತಿರ ಬೆತ್ತ ಇದೆ. ಬೆತ್ತ ಅಂದರೆ ವಯಸ್ಸಾದ ಅಜ್ಜಿ ತಾತ ಹತ್ರ ಇರುತ್ತಲ್ವ ಕೋಲು ಬೆತ್ತ ಅದು. ಸಂದೇಹ. ಕಾರಣವಿಲ್ಲದೆ ನಾವು ಬೇರೆಯವರ ಮೇಲೆ ಸಂದೇಹ ಪಡಬಾರದು. ಸಂದೇಹ ಅಂದರೆ ಡೌಟ್. ನಮಸ್ಕರಿಸು. ನಮ್ಮ ಶಾಲೆಯಲ್ಲಿ ನಾನು ಶಿಕ್ಷಕರಿಗೆ ನಮಸ್ಕರಿಸುತ್ತೇನೆ. ಅಥವಾ ನಾನು ನನ್ನ ತಂದೆ ತಾಯಿಗೆ ನಮಸ್ಕರಿಸುತ್ತೇನೆ ನೀವು ಬರಿಬೋದು. ವೀರಾವೇಶ. ರಾಣಿ ಚೆನ್ನಮ್ಮಳು ಬ್ರಿಟಿಷರೊಡನೆ ವೀರಾವೇಶದಿಂದ ಹೋರಾಡಿದಳು. ಸಂಭಾಷಣೆ. ನಮ್ಮ ಶಾಲೆಯ ಕಾರ್ಯಕ್ರಮದಲ್ಲಿ ನಾನು ಸಂಭಾಷಣೆಯನ್ನು ಮಾಡಿದೆ. ಸಂಭಾಷಣೆ ಅಂದರೆ ಸ್ಪೀಚ್ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್. ನಾವು ಬೇರೆ ಹತ್ರ ಯಾವ ರೀತಿ. ಇಂಚರ. ಕೋಗಿಲೆಯ ಇಂಚರ ಕೇಳಲು ತುಂಬ ಮಧುರವಾಗಿರುತ್ತದೆ. ರಹಸ್ಯ. ಬ್ರಿಟಿಷರು ರಹಸ್ಯ ದಾರಿಯಿಂದ ಚೆನ್ನಮ್ಮಳನ್ನು ಕೊಂದರು ಅಥವಾ ಸೆರೆ ಹಿಡಿದರು ಅಂತಲೂ ಬರಿಬೋದು. ಉದ್ಯೋಗ. ಹಣವನ್ನು ಗಳಿಸಲು ಉದ್ಯೋಗವನ್ನು ಮಾಡಬೇಕು. ಅಥವಾ ನಾವು ಪ್ರಗತಿಯನ್ನು ಗಳಿಸಲು ಉದ್ಯೋಗವನ್ನು ಮಾಡಬೇಕು. ರಸ್ತೆ. ರಸ್ತೆಯಲ್ಲಿ ನಿಧಾನವಾಗಿ ಚಲಿಸಬೇಕು. ಹಿತ್ತಲು. ನಮ್ಮ ಮನೆಯ ಹಿತ್ತಲಿನಲ್ಲಿ ಮಾವಿನ ಮರವಿದೆ. ವಿಪರೀತ. ನನ್ನ ಸ್ನೇಹಿತನಿಗೆ ವಿಪರೀತ ಜ್ವರ ಇತ್ತು. ಅದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯ ಸ್ವಂತ ವಾಕ್ಯ ಪದಗಳ ಡೌಟ್ಸ್ ಇದೆ ಅಥವಾ ಯಾವುದಾದ್ರೂ ನೋಟ್ಸ್ ಬೇಕಾಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.